ನಮಸ್ಕಾರ ಫ್ರೆಂಡ್ಸ್. ಅಮೆರಿಕದ ಅಧ್ಯಕ್ಷರ ಮೇಲೆ ನಡೆದ ದಾಳಿಗಳ ಇತಿಹಾಸ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಕೇವಲ ಲಿಂಕನ್ ಅಥವಾ ಕೆನಡಿ ಮಾತ್ರವಲ್ಲ, ಇನ್ನೂ ಹಲವರು ಈ ಲಿಸ್ಟ್ನಲ್ಲಿದ್ದಾರೆ. ಅಬ್ರಹಾಂ ಲಿಂಕನ್ 1865 ನಾಟಕ ನೋಡುವಾಗ ಹಿಂದಿನಿಂದ ಗುಂಡು ಹಾರಿಸಿ ಇವರನ್ನು ಕೊಲ್ಲಲಾಯಿತು. ಜೇಮ್ಸ್ ಹೇಗ್ ಗ್ರಾಫೀಲ್ಡ್ 1881 ರೈಲ್ವೆ ಸ್ಟೇಷನ್ನಲ್ಲಿ ಇವರ ಬೆನ್ನಿಗೆ ಗುಂಡು ಹಾರಿಸಲಾಯಿತು. ಚಿಕಿತ್ಸೆ ಫಲಿಸದೆ ಇವರು ಸಾವನ್ನಪ್ಪಿದರು. ವಿಲಿಯಂ ಮೆಕ್ಲೀನ್ 1901 ಇವರನ್ನ ಹತ್ತಿರದಿಂದ ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು. ಇದರ ನಂತರವೇ ಅಮೆರಿಕ ಅಧ್ಯಕ್ಷರಿಗೆ ಸೀಕ್ರೆಟ್ ಸರ್ವಿಸ್ ಭದ್ರತೆ ನೀಡಲು ಶುರು ಮಾಡಿದ್ದು. ಥಿಯೋಡರ್ ರೂಸ್ವೆಲ್ಟ್ 1912 ಇವರ ಮೇಲೆ ದಾಳಿ ನಡೆದಾಗ ಅವರ ಜೋಬಿನಲ್ಲಿದ್ದ ಭಾಷಣದ ಪೇಪರ್ಗಳು ಗುಂಡಿನ ವೇಗವನ್ನು ಕಡಿಮೆ ಮಾಡಿದ್ದರಿಂದ ಇವರು ಬದುಕುಳಿದರು. ಜಾನ್ ಎಫ್ ಕೆನಡಿ 1963 ಇಡೀ ಜಗತ್ತೇ ಲೈವ್ ಆಗಿ ನೋಡಿದ ಅತ್ಯಂತ ಕ್ರೂರ ಹತ್ಯೆ ಇದು. ರೊನಾಲ್ಡ್ ರೇಗನ್ 1981 ಇವರು ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಪಾರಾದರು. ಅತಿ ಹೆಚ್ಚು ಭದ್ರತೆ ಇರೋ ಜಾಗದಲ್ಲೇ ಇಷ್ಟೊಂದು ದಾಳಿಗಳು ನಡೆದಿದ್ದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಒಬ್ಬ ಅಧ್ಯಕ್ಷರ ಹತ್ಯೆಯಾದ ಮೇಲೆ ಅಮೆರಿಕ ತನ್ನ ಭದ್ರತಾ ವ್ಯವಸ್ಥೆಯನ್ನೇ ಬದಲಾಯಿಸಿಕೊಂಡಿತು. ಈ 6 ಜನರಲ್ಲಿ ನಿಮಗೆ ಯಾರ ಕತೆ ಹೆಚ್ಚು ಆಶ್ಚರ್ಯ ತಂದಿತು? ಕಮೆಂಟ್ ಮಾಡಿ. ಇಂತಹ ಮಾಹಿತಿಗಾಗಿ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.